ಕಂಕಣ ಗೌರ್ಯ ಕರಿಗೆ ಮುತ್ತಿನ ಮಾಲೆ ಹರಳಿಟ್ಟ ಬೆರಳುಂಗುರಗಳನ್ನು ಇಟ್ಟ ಕರಗೆ ಕಂಕಣ ಗೌರ್ಯ ಕರಿಗೆ ಮುತ್ತಿನ ಮಾಲೆ ಹರಳಿಟ್ಟ ಬೆರಳು ಉಂಗುರಗಳಿಟ್ಟ ವರಬಾಹು ಪೂರಿ ಕರ್ಣಕುಂಡಲ ಚೌಕಲಿ ವರಬಾಹು ಪೂರಿ ಕರ್ಣಕುಂಡಲ ಚೌಕಲಿ ಮರಕಮಣಿ ಬಾಹುಲಿಯ ಚಿರವರಗಿತ್ತು ಮರಕಮಣಿ ಬಾಹುಲಿಯ ಚಿರಿಬಾರಗಿದ್ದ ಇದ್ದನು ರಾಜನು ಒಡವೆ ವಸ್ತುಗಳನ್ನು ಇದ್ದನು ರಾಜನು ಒಡವೆ ವಸ್ತುಗಳನ್ನು ಜನಯ್ಯ ಶ್ರೀ ಭೂದೇವಿಯರ ಸಗೆ ನಿತ್ಯ ಜನಯ್ಯ ಶ್ರೀ ಭೂದೇವಿಯರ ಸಗೆ ನಿತ್ಯನು ರಾಜನು ಒಡವೆ ವಸ್ತುಗಳನ್ನು ವರದಕ್ಷಿಣೆಯ ಕೋಟಿ ಕಾಮನಿಷ್ಠಳ ವರಹೇಮ ಶತಭಾರ ಮುಕುಟವನಿತ್ತ ವರದಕ್ಷಿಣೆಯ ಕೋಟಿ ಕಾಮನಿಷ್ಠಳ ವರಹೇಮ ಶತಭಾರ ಮುಕುಟವನಿತ್ತ ಪರಿಪರಿ ರತ್ನಮಯ ಪಠ್ಯ ಹುಡುಗಾರವಿದ್ದ ಪರಿಪರಿ ರತ್ನಮಯ ಪಠ್ಯ ಹುಡುಗಾರವಿದ್ದ ಕೊರಳಿನ ಕೃತಹಾರ ಕಣ್ಣಿಗಳಲ್ಲಿದ್ದ ಕೊರಳಿನ ಕೃತಹಾರ ಕಣ್ಣಿಗಳಲ್ಲಿದ್ದ ಇದ್ದನು ರಾಜನು ಒಡವೆ ವಸ್ತುಗಳನ್ನು ಇದ್ದನು ರಾಜನು ಒಡವೆ ವಸ್ತುಗಳನ್ನು ಚಿತ್ರ ಜನಯ್ಯ ಶ್ರೀ ಭೂದೇವಿ ರಮಣಗೆ ಚಿತ್ರ ಜನಯ್ಯ ಶ್ರೀ ಭೂದೇವಿಯರ ಸಗೆ ಇದ್ದನು ರಾಜನು ಒಡವೆ ವಸ್ತುಗಳನ್ನು ಇದ್ದನು ರಾಜನು ಒಡವೆ ವಸ್ತುಗಳನ್ನು ಸ್ವರ್ಣ ಸಾಲಿಗ್ರಾಮ ಕೋಮಗಳನ್ನು ಇತ್ತ ಹೇಮ ಖಚಿತ ಶುಭ ಭಾವವನ್ನು ಇತ್ತ ಭೂಮಿ ಸ್ವರ್ಣ ಸಾಲಿಗ್ರಾಮ ಕೋಮಗಳ ಇತ್ತ ಹೇಮ ಖಚಿತ ಶುಭ ಭಾವವನ್ನು ಇತ್ತ ಯೋಮನದಿಯ ತಂದೆ ವೆಂಕಟೇಶ ವಿದ್ಯಲಗೆ ನಿತ್ಯನು ರಾಜನು ಒಡವೆ ವಸ್ತುಗಳನ್ನು ನಿತ್ಯನು ರಾಜನು ಒಡವೆ ವಸ್ತುಗಳನ್ನು ನಿತ್ಯ ಜನಯ್ಯ ಶ್ರೀ ಭೂದೇವಿಯರ ಸಗೆ ನಿತ್ಯ ಜನಯ್ಯ ಶ್ರೀ ಭೂದೇವಿಯರ ಸಗೆ ನಿತ್ಯನು ರಾಜನು ಒಡವೆ ವಸ್ತುಗಳನ್ನು ನಿತ್ಯನು ರಾಜನು ಒಡವೆ ವಸ್ತುಗಳನ್ನು ನಿತ್ಯನು ರಾಜನು ಒಡವೆ ವಸ್ತುಗಳನ್ನು ನಿತ್ಯ ಜನಯ್ಯ ಶ್ರೀ ಭೂದೇವಿಯರ ಸಗೆ ನಿತ್ಯನು ರಾಜನು ಒಡವೆ ವಸ್ತುಗಳನ್ನು ನಿತ್ಯನು ರಾಜನು
ಪರಮಾತ್ಮ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. 1 ಭಾರ ಅಂದ್ರೆ 20 ತೊಲಿ, 100 ಭಾರ ಅಂದ್ರೆ 2000 ತೊಲಿ ಬಂಗಾರದ ಕಿರೀಟವನ್ನ ಭಗವಂತ ಸ್ವೀಕಾರ ಮಾಡಿದ್ದಾನೆ. ಇವತ್ತಿಗೂ ಪ್ರತಿ ಶುಕ್ರವಾರ ಆ ಕಿರೀಟವನ್ನು ಭಗವಂತ ಧಾರಣೆಯನ್ನು ಮಾಡ್ತಾನೆ. ಆಕಾಶರಾಜನಿಂದ ಧಾನ್ಯಂ ಧನಂ ಅಂತ ಎಲ್ಲವನ್ನೂ ಸ್ವೀಕಾರ ಮಾಡಿ 2000 ತೊಲೆಯ ಕಿರೀಟವನ್ನ ಧಾರಣೆ ಮಾಡಿದ್ದಾನೆ. ಪರಮಾತ್ಮ ಅಲಂಕಾರವನ್ನು ಮಾಡಿಕೊಂಡ ಪದ್ಮಾವತಿಯನ್ನ ಪುರೋಹಿತರು ಕರೆದುಕೊಂಡು ಬರ್ತಾರೆ. ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ್ತ ಆ ಪದ್ಮಾವತಿ ದೇವಿ ಬರ್ತಾ ಇರುವಾಗ ಎಲ್ಲ ಋಷಿ ಪತ್ನಿಯರು ಮಂಗಳ ಗೀತವನ್ನ ಹಾಡ್ತಾ ಪುಷ್ಪವೃಷ್ಟಿಯನ್ನ ಮಾಡ್ತಾ ಅವಳನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ,
ಕಲ್ಯಾಣ ಮಹೋತ್ಸವದ ಕೊನೆಯ ಘಟ್ಟ, ಅತೀ ಮಹತ್ವದ ಘಟ್ಟ, ಮಂಗಳಸೂತ್ರದ ಬಂಧನ. ಗಂಡ ಯಾವಾಗ ಮಂಗಳಸೂತ್ರವನ್ನು ಕಟ್ತಾನೆ ಆಗ ಅವಳಿಗೆ ಮಾಂಗಲ್ಯ ಬರುತ್ತದೆ. ಎಲ್ಲ ದೇವತೆಗಳು, ಎಲ್ಲ ನದಿಗಳ ಅಭಿಮಾನಿ ದೇವತೆಗಳು ಅವಳಲ್ಲಿ ಸನ್ನಿಹಿತರಾಗ್ತಾರೆ. ಅದಕ್ಕೆ ನಮ್ಮ ಕನ್ನಡದಲ್ಲಿ ತಾಳಿ ಅಂತ ಕರೀತಾರೆ. ತಾಳಿ ಅಂದ್ರೆ ತಾಳಿಕೊಳ್ಳಿ ಅಂತ ಅರ್ಥ. ಗಂಡ ಬೈದರೆ, ಅತ್ತೆ ಬೈದರೆ, ಮಾವ ಬೈದರೆ, ಯಾರೇ ಬೈದರೂ ಕೂಡ ತಾಳಿ 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 ತಾಳಿಕೊಂಡು ಇರ್ರಿ ಅಂತ ಹೇಳಿಕ್ಕೆ ತಾಳಿಯನ್ನ ಕೊರಳಲ್ಲಿ ಕಟ್ತಾರೆ. ತಾಳುವಿಕೆಗಿಂತ ತಪವೂ ಇಲ್ಲ. ದುಷ್ಟ ಮನುಜ ರೂಪ ಹೇಳುವ ನಿಷ್ಠುರದ ನುಡಿತಾಳು, ಕಷ್ಟ ಬಂದರೆ ತಾಳು ಕಂಗೆಡದೆ ತಾಳು, ನೆಟ್ಟ ಸಸಿ ಫಲ ಬರುವ ತನಕ ಸಂತಿಯ ತಾಳು ಅಂತನ್ನುವಂತೆ ತಾಳುವಿಕೆಯನ್ನ ಸಂಪಾದನೆ ಮಾಡುವ ಈ ತಾಳಿಯನ್ನ ಕಟ್ಟಬೇಕು ಅಂತ ಹೇಳ್ತಾರೆ. ಇದಕ್ಕೆ ಕರಿಮಣಿ ಅಂತಂತಾರೆ. ಎರಡು ಗುಂಡುಗಳು, ಬಂಗಾರದ ಎರಡು ಗುಂಡುಗಳು, ಗಂಡ ಹೆಂಡತಿ. ಈ ಒಂದು ಗುಂಡಕ್ಕೆ ಸುಮಾರು ಒಂದು 50-60 ಕರಿಮಣಿಗಳು, ಈ ಗುಂಡಕ್ಕೆ ಇನ್ನೊಂದು 50 ಕರಿಮಣಿಗಳು. ಎಲ್ಲ ಕರಿಮಣಿಗಳು ಕನ್ಯಾ ಬಂಧುಗಳು, ಒಂದು ಕರಿಮಣಿಗಳು ವರಣ ಬಂಧುಗಳು. ಕೇವಲ ಮಂಗಳಸೂತ್ರ ಇಬ್ಬರ ಬಂಧನವಲ್ಲ, ಎರಡು ತಂಡಗಳ ಬಂಧನ ಅಂತ ಹೇಳ್ತಾರೆ. ಬಂಧುಗಳಿಗೆ ಕರಿಮಣಿ ಅಂತಂತಾರೆ. ಯಾಕೆ ಕರಿಮಣಿ ಅಂತಂತಾರೆ ಅಂದ್ರೆ ಎಲ್ಲದಕ್ಕೂ ಅವರನ್ನು ಕರಿಬೇಕು, ಆದ್ರಿಂದ ಅವ್ರಿಗೆ ಕರಿ ಅಂತಂತಾರೆ. ಬರೇ ಕರೆದ ರೂಪಾಗಿಲ್ಲ, ಮಣಿ ಹಾಕಬೇಕು ಅಂತನ್ನೋದಕ್ಕೆ ಅವ್ರಿಗೆ ಕರಿಮಣಿ ಅಂತ ಕರೀತಾರೆ. ಹೀಗೆ ಮಾಂಗಲ್ಯ ಬಂಧನವನ್ನ ಮಾಡಿಕೊಳ್ಳಬೇಕು, ತಾಳ್ಮೆ ಜೀವನದಲ್ಲಿ ಇರಬೇಕು. ಇವತ್ತು ತಾಳ್ಮೆ ಇಲ್ಲದಕ್ಕಾಗಿ ಡೈವರ್ಸ್ಗಳಾಗ್ತಾ ಇವೆ. ತಾಳ್ಮೆ ಇದ್ರೆ ಎಲ್ಲವೂ ಸರಿ ಹೋಗ್ತದೆ ಅಂತಲಿಕ್ಕೆ ತಾಯಿಯನ್ನು ಕಟ್ತಾ ಇದ್ದಾನೆ ಭಗವಂತ. ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಇದ್ದಾರೆ. ವಸಿಷ್ಠಾದಿ ಮಹರ್ಷಿಗಳು ಭಗವಂತನಿಗೆ ಮಂಗಳವನ್ನು ಕಟ್ಟು ಅಂತ ಹೇಳಿ ಮಂತ್ರವನ್ನು ಪಠಿಸ್ತಾ ಇದ್ದಾರೆ. ಪರಮಾತ್ಮ ಅನುಗ್ರಹ ರೂಪವಾಗಿ ಜಗತ್ತಿಗೆ ಮಂಗಲವಾಗುವಂತೆ ಮಂಗಳಸೂತ್ರವನ್ನ ಭಗವಂತ ಕಟ್ತಾ ಇದ್ದಾನೆ. ಕಟ್ಟಿದ ಮಂಗಳಸೂತ್ರದ ದೇವ. ಮೊದಲು ಅಕ್ಷತಾರೋಪಣ. ಓಂ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುರ್ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಭೋ ಶೇಷಶ್ಚ ಶಯ್ಯಾಸನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನಪರ ಕುರ್ಯಾತ್ ಸದಾ ಮಂಗಲಂ. ಸಾವಧಾನ ಸುಲಗ್ನ ಸಾವಧಾನ ಸಾವಧಾನ ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ತಮೋ ಗುರು ಚಂದ್ರಾರ್ತೌ ವರುಣಾನಲೋ ಮನುಜಮೋ ವಿತ್ತೇಶ ವಿಘ್ನೇಶ್ವರೌ ನಾಸತ್ತೌ ನಿರುತಿರ್ಮರುದ್ಗಣಯುತ ಪರ್ಜನ್ಯಮಿತ್ರಾದಯಃ ಸಸ್ತ್ರೀಕಾ ಸುರಪುಂಗವಾ ಕವಿನಂ ಕುರ್ವಯೋಸರಾ ಮಂಗಲಮೂರ್ತ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಸಿಂಧು ಸರಸ್ವತೀರ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗುಸರಯೋ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತ ನೇತ್ರಾವತೀತ್ಯಾದಯೋ ನದ್ಯ ಶ್ರೀ ಹರಿಪಾಲ ಪಂಕಜಭವ ಕುರ್ಯೋ ಸದಾ ಮಂಗಲಂ. ಸಾವಧಾನ ಕುಲಗ್ನ ಸಾವಧಾನ ಶ್ರೀ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಧ್ರುವಂತೆ ರಾಜ ವರುಣ ಧ್ರುವಂ ದೇವೋ ಬೃಹಸ್ಪತಿ ಬಲಂ ದೈವ ಬಲಂ ಸದೇವ ಲಕ್ಷ್ಮೀಪದೇ ತ್ರೇಯುಗಂ ಸ್ಮರಾಮೇ ಗುಡಿದೀರ್ಘ ಮುಹೂರ್ತ ಸಹಮೂರ್ತಮಸ್ತೋ. ಅಕ್ಷತಾರೋಪಣವಾಗ್ತಾ ಇದೆ. ಅಕ್ಷತಾರೋಪಣ. ಅಕ್ಷತಾರೋಪಣ. ಕ್ಷತ ಅಂದ್ರೆ ಕಷ್ಟ, ಕ್ಷತ ಅಂದ್ರೆ ದುಃಖ. ಅಕ್ಷತ ಯಾರಿಗೂ ದುಃಖವಾಗಬಾರದು, ಯಾರಿಗೂ ಕಷ್ಟವಾಗಬಾರದು ಅಂತನ್ನುವಂತೆ ಇಬ್ಬರೂ ಅನುಗ್ರಹ ಮಾಡಲಿ ಅಂತನ್ನುವುದಕ್ಕಾಗಿ ಅಕ್ಷತಾರೋಪಣವನ್ನು ಮಾಡ್ತಾ ಇದ್ದಾರೆ. ಭಗವಂತ ಕಂಠದಲ್ಲಿ ಮಂಗಲ ಸೂತ್ರವನ್ನು ಕಟ್ತಾ ಇದ್ದಾನೆ. ತನಗೆ ಮಂಗಲವಲ್ಲ, ತನ್ನ ಹೆಂಡತಿಗೆ ಮಂಗಲವಲ್ಲ,
ಅವರ ಮಂಗಲ ಸೂತ್ರದ ಕಾರ್ಯಕ್ರಮವನ್ನು ನೋಡುವ, ಕೇಳುವ, ಮಾಡಿಸುವ ಸಕಲ ಭಗವತ್ ಭಕ್ತರಿಗೆ ಮಾಂಗಲ್ಯ ಬರಬೇಕು, ಮಂಗಲವಾಗಬೇಕು ಅಂತನ್ನುವುದಕ್ಕಾಗಿ ಭಗವಂತ ಪದ್ಮಾದೇವತೆಗೆ ಮಂಗಲ ಸೂತ್ರವನ್ನು ಕಟ್ತಾ ಇದ್ದಾನೆ. ಭಗವಂತ ಮಂಗಲ ಸೂತ್ರ ಕಟ್ಟಿದನು. ಕಟ್ಟಿದ ಮಂಗಳ ಸೂತ್ರದ ದೇವ ಕಟ್ಟಿದ ಮಂಗಲ ಸೂತ್ರ